ನಿನ್ನೆ ಮೈಸೂರಿನಲ್ಲಿ ನಡೆದ ಒಕ್ಕಲಿಗರ ಸಭೆಯಲ್ಲಿ ಮುಖ್ಯಮಂತ್ರಿಯಾಗುವಂತಹ ಸುಳಿವನ್ನ ಬಿಟ್ಟುಕೊಟ್ರ ಡಿಕೆ ಶಿವಕುಮಾರ್. ಮತ್ತೆ ಲೋಕ ಅಖಾಡದಲ್ಲಿ ಸಿಎಂ ಸದ್ದು ಕೇಳಿ ಬರ್ತಾ ಇದೆ. ನಿನ್ನೆ ಮಾತನಾಡಿದ್ದಾರೆ, ಸಿಎಂ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿ. ಮುಖ್ಯಮಂತ್ರಿ ವಿಚಾರವಾಗಿ ಏನು ಚರ್ಚೆ ಆಗಬೇಕು, ಏನು ನಿರ್ಧಾರ ಆಗಬೇಕು ಅದೆಲ್ಲವೂ ಕೂಡ ಡೆಲ್ಲಿನಲ್ಲೇ ಆಗೋಗಿದೆ. ಯಾವ್ಯಾವ ಸಂದರ್ಭಕ್ಕೆ ಏನೇನು ಆಗಬೇಕು ಅವೆಲ್ಲವೂ ಕೂಡ ಆಗುತ್ತೆ. ಆದರೆ ನನ್ನ ಸಮುದಾಯದವರಾದ ನೀವು ಯಾವುದೇ ಸಂದರ್ಭದಲ್ಲಿ ನನ್ನ ಬೆನ್ನಿಗೆ ನಿಲ್ಲಬೇಕು ಅಂತ ಮತ್ತೊಮ್ಮೆ ಸಿಎಂ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದರ ಬಗ್ಗೆ ಪರೋಕ್ಷವಾಗಿ ಸುಳಿವು ಕೊಟ್ಟಿದ್ದಾರೆ. ಬಟ್ ಏನು ಚರ್ಚೆ ಆಯಿತು ಅಂತಕ್ಕಂಥದ್ದನ್ನು ಬಹಳ ರಹಸ್ಯವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಸಿದ್ದರಾಮಯ್ಯನವರು ಎಲ್ಲೂ ಹೇಳ್ತಾ ಇಲ್ಲ, ಡಿಕೆ ಶಿವಕುಮಾರ್ ಎಲ್ಲೂ ಹೇಳ್ತಿಲ್ಲ. ಬಟ್ ಏನು ಚರ್ಚೆ ಆಗಬೇಕು ಆಗಿದೆ, ಏನು ನಿರ್ಧಾರ ಆಗಬೇಕು ಆಗಿದೆ ದೆಹಲಿಯಲ್ಲಿ. ಅದು ಜಾರಿಗೆ ಬರೋದಕ್ಕೆ ಸಮಯ ಬೇಕಷ್ಟೇ ಅಂತ ಪರೋಕ್ಷವಾಗಿ ಮಾತನಾಡಿದ್ದಾರೆ. ನನಗೂ ದೊಡ್ಡ ಜವಾಬ್ದಾರಿ ಇದೆ, ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿತವಾಗಿ ಚಲುವಸ್ವಾಮಿ ಕೃಷ್ಣೇಗೌಡರೆಲ್ಲ ಬಂದು ನ್ಯಾಯ ಆಡ್ತಾ ಇದ್ರು, ಭಾಗಕ್ಕೆ ನ್ಯಾಯ ಆಡ್ತಾ ಇದ್ರು. ನಾನು ನೀವು ಆಡೋದು ಬೇಡ, ನ್ಯಾಯ ನಿಮ್ಮ ನ್ಯಾಯ ಎಲ್ಲ ನಡೀತಿಲ್ಲ, ಡೆಲ್ಲಿಲಿ ನಡೀಬೇಕು ಅಂತ. ಡೆಲ್ಲಿಲಿ ಏನಾಗಬೇಕು ಅದು ತೀರ್ಮಾನ ಆಗಿದೆ, ಚರ್ಚೆ ಬೇಡ, ಅದಕ್ಕೆ ಚರ್ಚೆ ಆಗೋದು ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಬಲ ನಿಂತ್ಕೊಳ್ಳಿ. ನಾನು ನಿಮ್ಮೂರು ಮಳಿ ಆಗ್ತದೆ, ನನಗೂ ದೊಡ್ಡ ಜವಾಬ್ದಾರಿ ಇದೆ. ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿತವಾಗಿ ಚಲುವಸ್ವಾಮಿ ಕೃಷ್ಣೇಗೌಡರೆಲ್ಲ ಬಂದು ನ್ಯಾಯ ಆಡ್ತಾ ಇದ್ರು, ಭಾಗಕ್ಕೆ ನ್ಯಾಯ ಆಡ್ತಾ ಇದ್ರು. ನಾನು ನೀವು ಆಡೋದು ಬೇಡ, ನ್ಯಾಯ ನಿಮ್ಮ ನ್ಯಾಯ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಕೆಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆಪಿ, ಈ ಸರ್ಕಾರ 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಅಂತ ಹೇಳಿದ್ದಾರೆ. ಅದರ ಅರ್ಥ ಈ ಮೊದಲ ಟರ್ಮ್ಗೆ ನಾನು ಸಿ ಎಂ ಆಗಲ್ಲ, 2ನೇ ಟರ್ಮ್ಗೆ ಆಗ್ತೀನಿ ಅಂತ ಅರ್ಥ ಮಾಡ್ಕೋಬೇಕಾ? ಹೆಂಗೆ ಅವರ ಮಾತಿನ ಅರ್ಥ ಅಂತ? ಇಲ್ಲ ಅರವಿಂದ್, ಅದರಲ್ಲಿ ಇನ್ನೊಂದು ಮಾತಿದೆ, ಅದನ್ನು ನೀವು ಗಮನಿಸ್ತಾ ಇಲ್ಲ. ನಾನು ಈ ಭಾಗದ ನ್ಯಾಯನ ಒಪ್ಪೋದಿಲ್ಲ. ನ್ಯಾಯ ಆಗಬೇಕಾಗಿರುವಂಥದ್ದು ಡೆಲ್ಲಿಯಲ್ಲೇ ನ್ಯಾಯ ಮುಗಿದೋಗಿದೆ ಅನ್ನುವಂಥದ್ದು ಒಂದು ಪದವನ್ನು ಬಳಸ್ತಾರೆ. ಈ ಡಿ ಕೆ ಶಿವಕುಮಾರ್ ಅವರ ಮಾತುಗಳಿದೆಯಲ್ಲ, ಇವುಗಳ ಏನೋ ಅಂದಾಜನ್ನು ಹಿಡಿಯೋದು ಒಂದೊಂದು ಹಂತದಲ್ಲಿ ಕಷ್ಟ ಆಗ್ಬಿಡುತ್ತೆ. ಬಟ್ ಎಕ್ಸಾಕ್ಟ್ಲಿ ಆ ಪದವನ್ನು ಗಮನಿಸ್ತಾ ಇದ್ದರೆ, ಈ ಭಾಗದ ನ್ಯಾಯ ನಡೆಯಲ್ಲ ಅಂತ ಅಂದರೆ ಅದನ್ನು ಮೈಸೂರಿನಲ್ಲೇ ನಿಂತು ಈ ಭಾಗದ ಪದವನ್ನು ಬಳಸ್ತಾರೆ ಅಂದರೆ ಅದು ಸಿದ್ದರಾಮಯ್ಯವರಿಗೆ ಬಳಸಿರುವಂಥ ಸಾಧ್ಯತೆಗಳಿದೆ. ಈ ಭಾಗದ ನ್ಯಾಯ ಪಂಚಾಯಿತಿ ಮಾಡೋಕ್ಕೆ ನನ್ನ ಹತ್ರ ಬಂದಿದ್ದರು, ನಾನು ಅದನ್ನು ಒಪ್ಪಲಿಲ್ಲ. ಡೆಲ್ಲಿಯಲ್ಲೇ ನ್ಯಾಯ ಪಂಚಾಯಿತಿ ಆಗಿದೆ, ನ್ಯಾಯ ಏನು ತೀರ್ಮಾನ ಆಗಬೇಕು ಅದು ತೀರ್ಮಾನ ಆಗಿದೆ ಅಂತ. ಅಲ್ಲಿಗೆ ಅರವಿಂದ್, ಬಹುತೇಕ ಒಂದು ಅಂಶವನ್ನೊಂದು ಬಿಟ್ಟು ಇನ್ನು ಉಳಿದದ್ದನ್ನೆಲ್ಲದನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು, ಯಾವಾಗ ತಮಗೆ ಸಿ ಎಂ ಸ್ಥಾನ ಹಸ್ತಾಂತರ ಆಗುತ್ತೆ ಅನ್ನುವಂಥದ್ದೊಂದು ಬಿಟ್ಟು ಸಿ ಎಂ ಸ್ಥಾನ ತನಗೆ ಈ ಬಾರಿ ಸಿಗುತ್ತೆ ಅನ್ನುವಂತಹ ಒಂದು ರೀತಿಯಾದಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥ, ಅಂದರೆ ಅದು ತೀರ್ಮಾನ ಆಗಿಬಿಟ್ಟಿದೆ ಅಂತ. ಅದು ನನ್ನ ಆಸೆ ಅಲ್ಲ, ಅದು ತೀರ್ಮಾನ ಆಗಿದೆ. ಆ ನ್ಯಾಯ ಡೆಲ್ಲಿಯಲ್ಲೇ ತೀರ್ಮಾನ ಆಗಿದೆ ಅನ್ನುವಂಥದ್ದು. ಅದನ್ನು ನಾನು ಮುಂದಿನ 5 ವರ್ಷಕ್ಕೂ ಕೂಡ ಕಂಟಿನ್ಯೂ ಮಾಡ್ತೇನೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಮಾತಿನ ತಾತ್ಪರ್ಯ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಅಂತ ಈ ಚುನಾವಣೆಯ ಆರಂಭದಿಂದಲೂ ಕೂಡ ಅವರು ಹೇಳ್ಕೊಂಬರ್ತಾ ಇದ್ದಾರೆ. ಅಂದರೆ ನಾವು 2 ಬಾರಿ ಗೌರ್ಮೆಂಟ್ ಮಾಡ್ತೇವೆ ಅನ್ನುವಂಥದ್ದು ಆ ಮಾತಿನ ಅರ್ಥ ಅರವಿಂದ್. ಆದರೆ ಈ ಭಾಗದ ನ್ಯಾಯ ನಡೆಯಲ್ಲ, ಈ ಭಾಗದ ನ್ಯಾಯ ಪಂಚಾಯಿತಿ ಮಾಡೋಕ್ಕೆ ನನ್ನ ಹತ್ರ ಬಂದಿದ್ದರು, ನಾನು ಅದಕ್ಕೆ ಒಪ್ಪಲಿಲ್ಲ. ದೆಹಲಿಯ ನ್ಯಾಯ ಪಂಚಾಯಿತಿ ಮುಗಿದಿದೆ ಅನ್ನುವಂಥದ್ದು. ಅಂದರೆ ಇಲ್ಲಿಯ ಭಾಗದ ನಾಯಕರಂದರೆ ಸಿದ್ದರಾಮಯ್ಯನವರ ಆದಿಯಾಗಿ ಇವರೇನೋ ನ್ಯಾಯ ಹೇಳಕ್ಕೆ ಬಂದಿದ್ದರು, ನಾನು ಅದನ್ನು ಒಪ್ಪಲಿಲ್ಲ. ಹಾಗಾಗಿ ದೆಹಲಿಯಲ್ಲಿ ತೀರ್ಮಾನ ಆಗಿದೆ ಅನ್ನುವಂಥದ್ದು. ಅಲ್ಲಿಗೆ ಸಿ ಎಂನ ವಿಚಾರದಲ್ಲಿ, ಅಂದರೆ ಸಿ ಎಂನ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ನ ಹೈಕಮಾಂಡಲ್ಲಿ ಒಂದು ತೀರ್ಮಾನ ಆಗಿರುವಂಥದ್ದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಇಷ್ಟೊಂದು ಕಾನ್ಫಿಡೆನ್ಸಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದಾದರೆ ಈ ಒಂದು ತೀರ್ಮಾನ ಆಗಿರುವಂಥದ್ದು ಸ್ಪಷ್ಟವಾಗಿದೆ. ಆದರೆ ಅದು ಯಾವಾಗ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥ ಪ್ರಕಾರವಾಗಿ 2.5 ವರ್ಷದ ತೀರ್ಮಾನ ಆಗಿದೆಯೋ ಅಥವಾ 3-2 ವರ್ಷದ ತೀರ್ಮಾನ ಆಗಿದೆಯೋ, ಏನು ತೀರ್ಮಾನ ಆಗಿದೆ ಅನ್ನುವಂಥದ್ದನ್ನು ಮಾತ್ರ ಡಿಕೋಡ್ ಆಗಬೇಕಾಗಿದೆ. ಆದರೆ ಡಿ ಕೆ ಶಿವಕುಮಾರ್ ಮಾತಿನ ಮೂಲಕವಾಗಿ ಒಂದು ಸ್ಪಷ್ಟವಾಗ್ತಾ ಇರುವಂಥದ್ದು, ಏನೋ ಒಂದು ತೀರ್ಮಾನ ಆಗಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅರವಿಂದ್, ಓಕೆ ಕೆಪಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಬಟ್ ಅವರು ಆ ರಹಸ್ಯವನ್ನು ಹೊರಗಡೆ ಬಾಯಿ ಬಿಡಲಿಲ್ಲ ಅಂತಂದರೆ ಜನ ಯಾವ ರೀತಿ ಬೇಕಾದರೂ ಅಂದಾಜು ಮಾಡ್ಕೋತಾರೆ. 5 ವರ್ಷ ಅಲ್ಲ 10 ವರ್ಷಕ್ಕೆ ನಾವು ನಮ್ಮ ಸರ್ಕಾರ ಅಂತಂದರೆ ಮೊದಲ 5 ವರ್ಷಕ್ಕೆ ಸಿದ್ದರಾಮಯ್ಯ, ಆ ನಂತರದ 5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅನ್ನೋ ಲೆಕ್ಕಾಚಾರನ ಗೊತ್ತಿಲ್ಲ. ಬಟ್ ಅದನ್ನು ತೀರ್ಮಾನ ಮಾಡಬೇಕಾಗಿರೋದು ಜನ ಮುಂದಿನ ಚುನಾವಣೆಯಲ್ಲಿ.